ಪ್ರತಿಯೊಂದು ಪ್ರೀ ಡಯಾಬಿಟಿಕ್ ಮಾಡಬೇಕಾಗಿರುವಂತ 5 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಈ ವಿಡಿಯೋಲಿ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಪರಿಮಳ ಜಗ್ಗೇಶ್, ದ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಅಲಾಮಿರಾ ನ್ಯೂಟ್ರಿಷನ್. ಹೋದ ವಾರ ನಮ್ಮ ಕ್ಲೈಯೆಂಟ್ಸ್ ಯಾರು ನಮ್ಮ ಅಲಾಮಿರಾ ನ್ಯೂಟ್ರಿಷನ್ ಬರ್ತಾ ಇದ್ದಾರೆ, ಹೇಗೆ ಇತ್ತೀಚಿನ ದಿನಗಳಲ್ಲಿ ಪ್ರೀ ಡಯಾಬಿಟಿಸ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಲ್ಲರಲ್ಲೂ ಎಲ್ಲ ಏಜ್ ಗ್ರೂಪ್ ಅಲ್ಲೂ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಅಂಡ್ ಈ ವಾರ ನಿಮ್ಮ ಮನೆಯಿಂದಾನೆ ನೀವೇನ್ ಮಾಡಬಹುದು, 5 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನ ನಿಮ್ ಜೊತೆ ಸೈಂಟಿಫಿಕ್ ಫ್ಯಾಕ್ಟ್ಸ್ ನ ಹಂಚ್ಕೋತಾ ಇದ್ದೀನಿ. ರೆಡಿನಾ? ಮೊದಲನೇ ಪಾಯಿಂಟರ್, ನಿಮ್ಮ ತೂಕ ಏನೇ ಇರಲಿ ಅಟ್ಲೀಸ್ಟ್ 5% ಎಕ್ಸಸ್ ವೆಯ್ಟ್ನ ತಾವು ಕಡಿಮೆ ಮಾಡಿಕೊಂಡಾಗ ನಿಮ್ಮ ಪ್ರೀ ಡಯಾಬಿಟಿಸ್ ರೇಂಜ್ನ ಕಂಟ್ರೋಲಲ್ಲಿ ಇಡಕ್ಕೆ, ಅಲ್ಲಿಂದ ನಾರ್ಮಲ್ ಆಗಕ್ಕೆ ಬಹಳ ಅನುಕೂಲ ಆಗತ್ತೆ. 5% ಅಂದರೆ ಲೆಟ್ ಅಸ್ ಸೇ 100 kgs ಇದ್ದೀವಿ ನಾವು, ಅದರಲ್ಲಿ ಕೇವಲ 5 ಕಿಲೋಗಳು ನಮ್ಮ ದೇಹದಲ್ಲಿರೋ ಫ್ಯಾಟ್ ಕಡಿಮೆ ಆದರೆ ಸಾಕು, ಇದಕ್ಕೆ ಬಹಳ ಹೆಲ್ಪ್ ಆಗತ್ತೆ. ಎರಡನೇ ಪಾಯಿಂಟರ್, ಮಧುಮೇಹ ಅಂದಿದ್ ಕೂಡ್ಲೇನೆ, ಡಯಾಬಿಟಿಸ್ ಅಂದಿದ್ ಕೂಡ್ಲೇನೆ ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ, ನೀವು ಯಾರಿಗೆ ಕೇಳಿ, ಅಯ್ಯೋ ನನಗೆ ಶುಗರ್ ಅಂತ ಗೊತ್ತಾಯ್ತು, ನಾನು ವೈಟ್ ರೈಸ್ ಬಿಟ್ಬಿಟ್ಟೆ, ನಾನು ಕಾಫಿ ಟೀಗೆ ಸಕ್ಕರೆ ಹಾಕೋದು ಬಿಟ್ಬಿಟ್ಟೆ ಅಂತಾರೆ. ಕರೆಕ್ಟಾ? ಎಸ್, ಇದು ಬಹಳ ಇಂಪಾರ್ಟೆಂಟ್ ಆಗಿ ಅವ್ರ ಮನಸ್ಸಲ್ಲಿ, ನಾನು ಕಾಫಿ ಟೀಗೆ ಸಕ್ಕರೆ ಬಿಟ್ಟಿದ್ದೀನಿ, ಹಾಗಾಗಿ ನನ್ನ ಶುಗರ್ಸ್ ಸಂಪೂರ್ಣ ಕಂಟ್ರೋಲ್ಗೆ ಬರಬೇಕು ಅಂತ ಅನ್ಕೋತಾರೆ. ಆದರೆ ಹಿಡನ್ ಶುಗರ್ಸ್ ಅನ್ನೋದು ಎಷ್ಟೊಂದು ಆಹಾರದಲ್ಲಿ ಇರುತ್ತೆ, ಅದ್ರ ಬಗ್ಗೆ ಒಂದಷ್ಟು ಎಕ್ಸ್ಟ್ರಾ ಗಮನ ನಾವು ಇಡಲೇಬೇಕು. ಹಿಡನ್ ಶುಗರ್ಸ್ ಎಲ್ಲೆಲ್ಲಿರುತ್ತೆ? ನಾವು ತಗೊಳ್ಳುವಂತ ಕಾಫಿ ಜೊತೆ ಬಿಸ್ಕೆಟ್ ತಗೋತೀವಿ, ಅದರಲ್ಲಿರುತ್ತೆ. ಬ್ರೆಡ್, ಬನ್, ಮೈದಾ ಪ್ರಾಡಕ್ಟ್ಸ್ ಅದರಲ್ಲಿರುತ್ತೆ. ಜಾಮ್ ಅದರಲ್ಲಿರುತ್ತೆ. ಈ ತರ ನಾನಾ ತರದ ಆಹಾರದಲ್ಲಿ ಹಿಡನ್ ಶುಗರ್ಸ್ ಇದ್ದಾಗ ನಾವು ಅದನ್ನ ಲೆಕ್ಕಕ್ಕೆ ಇಡಲ್ಲ. ನನ್ಗೆ ತುಂಬಾ ಸುಸ್ತಾಯ್ತು, ಅದಕ್ಕೆ ಹಿಂಗ್ ವಾಕಿಂಗ್ ಹೋಗ್ತಾ ಇದೆ, ಅಲ್ಲಿ ಹಣ್ಣು ಮಾರ್ತಾ ಇದ್ರು, ಹಣ್ಣಿನ ಜ್ಯೂಸ್ ತಗೊಂಡೆ ಅಂತಾರೆ. ಯಾವತ್ತು ನೀವು ಒಂದು ಹಣ್ಣಿನ ಜ್ಯೂಸ್ ಮೂಲಕ ತಗೋತೀರಾ, ಅದ್ರಲ್ಲಿ ಫೈಬರ್ಸ್ ಎಲ್ಲ ಹೋಗಿರತ್ತೆ, ನಿಮ್ಮ ಶುಗರ್ ಲೆವೆಲ್ ಶೂಟ್ ಅಪ್ ಆಗತ್ತೆ. ಆದ್ರೆ ನಾವೇನ್ ಅನ್ಕೋತೀವಿ, ಹಣ್ಣಲ್ವಾ, ಬಹಳ ಹೆಲ್ತಿ ಅಲ್ವಾ ಅಂತ. ಸೊ ಈ ತರ ಹಿಡನ್ ಶುಗರ್ಸ್ ಇರೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ನಮ್ಮ ಡಯಟ್ ಜೊತೆಗೆ ನಾವು ಪಾಲಿಸಲೇಬೇಕು. ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಒಂದು ವಾರದಲ್ಲಿ ಕನಿಷ್ಠ 150 ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಕಂಪಲ್ಸರಿ. ತುಂಬಾ ಜನ ನಮ್ಮ ಕ್ಲೈಂಟ್ಸ್ ಇಲ್ಲಿ ಬರೋರು ಮಿಸ್ಟೇಕ್ ಮಾಡ್ಕೊಳ್ಳೋದೇನು ಅಂದ್ರೆ, ಮೇಡಮ್ ಬೆಳಗಿಂದ ರಾತ್ರಿವರೆಗೂ ನಾನು ಮನೇಲಿ ಐದರ್ ಒಂದು ಸಣ್ಣ ಮಗು ಇದ್ರೆ ಮಗು ಜೊತೆ ಓಡಾಡ್ತಾ ಇರ್ತೀನಿ, ಅಥವಾ ನನ್ ಪುರ್ಸತೆ ಸಿಗಲ್ಲ ಮೇಡಮ್ ಒಂದ್ ಕಡೆ ಕೂತ್ಕೊಳ್ಳಕ್ಕೆ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀನಿ. ಇದರಲ್ಲೂ ನಾನು ಎಕ್ಸಸೈಸ್ ಅನ್ನೋದು ಮಾಡ್ಬೇಕಾ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು. ಫಿಸಿಕಲ್ ಆಗಿ ನಾವು ಓಡಾಡೋದಾಗ್ಲಿ, ಮನೆ ಕೆಲಸ ಮಾಡೋದಾಗ್ಲಿ, ಅದು ಒಂದು ಕಡೆಗೆ. ಅಂದ್ರೆ ಯಾವಾಗ ಎಕ್ಸಸೈಸ್ ಅಂದ್ರೆ ಏನು, ನಾವು ಮಾಡಿದ ರಿಪಿಟೇಟಿವ್ ಆಕ್ಷನ್ ಅಲ್ಲಿ ನಮ್ಮ ಹಾರ್ಟ್ ಫಂಕ್ಷನಿಂಗ್, ಹಾರ್ಟ್ ರೇಟ್ ಇಂಪ್ರೂವ್ ಆಗಕ್ಕೆ, ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗಕ್ಕೆ, ನಮ್ಮ ದೇಹದಲ್ಲಿ ಎಂಡ್ಯೂರೆನ್ಸ್ ಅಂತ ಹೇಳ್ತಾರೆ, ಅದು ಇಂಪ್ರೂವ್ ಆಗಕ್ಕೆ ಮಾಡಬೇಕಾಗಿರುವಂಥದ್ದು ಎಕ್ಸಸೈಸ್. ಅಂಡ್ ಅಟ್ಲೀಸ್ಟ್ ಒಂದು ದಿವಸಕ್ಕೆ ನಾವು 30 ನಿಮಿಷ ಒಂದು ವಾಕಿಂಗ್ ಇರ್ಬೋದು, ನಿಮಗೆ ಇಷ್ಟವಾಗಂಥದ್ದು ಒಂದು ಡಾನ್ಸ್ ಇರ್ಬೋದು, ಯೋಗ ಇರ್ಬೋದು, ಏನೇ ಇರಲಿ, ನೀವು ಅಟ್ಲೀಸ್ಟ್ 30 ನಿಮಿಷ ಮಾಡಿದ್ರೆ ತುಂಬಾ ಈಸಿಯಾಗಿ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನ ಹತೋಟಿಯಲ್ಲಿ ತರ್ಬೋದು. 4ನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟರ್, ಇದು ಪ್ರತಿಯೊಬ್ಬರಿಗೂ ಮೋಸ್ಟ್ ಇಂಪಾರ್ಟೆಂಟ್, ಸ್ಟ್ರೆಸ್ ಕಂಟ್ರೋಲ್. ಹೇಗ್ ಮೇಡಮ್ ಇರೋದು ಸ್ಟ್ರೆಸ್ ಇಲ್ದಂಗೆ? ಅರ್ಥ ಆಗತ್ತೆ. ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಸ್ಟ್ರೆಸ್ ಇದ್ದೇ ಇರತ್ತೆ. ಆದ್ರೆ ಯಾವಾಗ ಆ ಸ್ಟ್ರೆಸ್ ಇಂದ ಆಗುವಂತ ಅನಾಹುತಗಳನ್ನ ನಾವು ಮೆಲುಕಾಕ್ತಾಗ ನಮ್ಮ ಇಡೀ ಜೀವನ ಹಾಳಾಗೋಗತ್ತೆ. ಅಂದ್ರೆ ನಿಮಗೆ ಆಯ್ಕೆ ಇದೆ,
ಏನಾಯ್ಕೆ? ಒಂದು, ಯಾರ ಮೇಲೆ ಒಂದು ಕೋಪ ಮಾಡ್ಕೊಂಡ್ವಿ, ಯಾವುದೋ ಒಂದು ಕೆಲಸದ ಒತ್ತಡ ಇದೆ, ಅದನ್ನ ಅವರ್ಸ್ ಟುಗೆದರ್ ಎಷ್ಟೊಂದು ದಿವಸಗಳು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಅಥವಾ ಏನ್ ಮಾಡ್ಬೋದು ಅದನ್ನ ದಾಟಿ ನಾವು ಹೇಗೆ ಬರೋದು ಅಂತ ನೀವು ನಿರ್ಣಯ ಮಾಡಿಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನೀ ಚೆನ್ನಾಗಿರ್ಬೇಕು, ಇಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ವಯಸ್ಸಾದ ಕಾಲದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತು ಈ ಗಳಿಗೆಯಿಂದ ನಿಮ್ಮ ಸ್ಟ್ರೆಸ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಆರಾಮಾಗಿ ಎಷ್ಟೇ ವಯಸ್ಸಾದ್ರೂ ಹೆಲ್ತಿಯಾಗಿ ಯಂಗ್ ಆಗಿ ಇರ್ಬೋದು. ಅದಿಷ್ಟು ಇಂಪಾರ್ಟೆಂಟ್ ಅಲ್ವಾ? ನೀವು ನಿರ್ಣಯ ಮಾಡ್ಕೋಬೇಕು ಹೇಗೆ ನಿಮ್ಮ ಸ್ಟ್ರೆಸ್ನ ನೀವು ಕಂಟ್ರೋಲ್ ಮಾಡ್ಬೋದಂತ. ಆ್ಯಂಡ್ ಲಾಸ್ಟ್ ಪಾಯಿಂಟರ್, ಇದು ಎಸ್ಪೆಷಲಿ ಈ ಟೀನೇಜರ್ಸ್ ಯಂಗ್ಸ್ಟರ್ಸ್ಗೆ ನಿಮ್ಮ ಜೀವನ ಪರ್ಯಂತ ಮೊಬೈಲ್ಸ್ ಅಥವಾ ಲ್ಯಾಪ್ಟಾಪ್ಸ್, ಈ ಬ್ಲೂ ಲೈಟ್, ಸೋಷಿಯಲ್ ಮೀಡಿಯಲ್ಲಿ ಅವರ್ಸ್ ಟುಗೆದರ್ ಒಂದು ದಿವಸ ನೀವು ಟೈಮ್ ಸ್ಪೆಂಡ್ ಮಾಡಿದಾಗ ಅದರಿಂದ ಎಮಿಟ್ ಆಗುವಂಥ ಬ್ಲೂ ಲೈಟ್ ಎಷ್ಟು ನಿಮ್ಮ ನಿದ್ದೆ ಕ್ವಾಲಿಟಿನ ಡಿಸ್ಟರ್ಬ್ ಮಾಡುತ್ತೆ, ಹಾಳು ಮಾಡುತ್ತೆ ಅಂದರೆ ಲ್ಯಾಕ್ ಆಫ್ ಸ್ಲೀಪ್. ಎಷ್ಟೊಂದು ಡಿಸೀಸ್ ಕಂಡೀಷನ್ಸ್ಗೆ ಫಸ್ಟ್ ರೀಸನ್. ಯಾರು ತರಿಸ್ಕೋತಾ ಇರೋದು ಆ ಕಾಯಿಲೆಗಳನ್ನ? ನೀವುಗಳೇ. ಸೊ ನಿಮಗೆ ಗೊತ್ತಲ್ವಾ, ಒಂದ್ ದಿವಸಕ್ಕೆ ಗೊತ್ತಿಲ್ದಂಗೆ ಯಾವ್ದೋ ಒಂದು ರೀಲಿಂಗ್ ಶಿಫ್ಟ್ ಮಾಡ್ತೀವಿ, ಅದ ಹಂಗೇ ಹೊಟ್ಟೋಗ್ಬಿಟ್ಟು ಟೈಮ್ ನೋಡಿದ್ರೆ ಅಯ್ಯೋ 2 hours ಆಯ್ತಾ ಅಂತ. ಇದು ನಮ್ಮೆಲ್ಲರಿಗೂ ಇರುವಂತ ಒಂದು ಪ್ರಾಬ್ಲಮ್. ಇದಕ್ಕೆ ಒಂದು ಬಹಳ ಸಿಂಪಲ್ ಆದ ಸೊಲ್ಯೂಷನ್ ಏನು ಅಂದ್ರೆ, ಎಷ್ಟು ಅವರ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಐಡೆಂಟಿಫೈ ಮಾಡಿ ಮತ್ತೆ ಕಟ್ ಶಾರ್ಟ್ ಮಾಡಿ. ನೀವು ಮಲ್ಗಕ್ಕೆ ಅಟ್ಲೀಸ್ಟ್ 1 hour ಮುಂಚೆ ಸ್ವಲ್ಪ ನಿಮ್ಮ ಟಿವಿ, ಮೊಬೈಲ್ಸ್ ಮತ್ತೆ ಲ್ಯಾಪ್ಟಾಪ್ಸ್ ಇದೆಲ್ಲ ಸ್ವಲ್ಪ ದೂರ ಇಟ್ಟಾಗ ಒಂದು ಒಳ್ಳೆ ವಾರ್ಮ್ ಬಾತ್ ತಗೊಳ್ಳಿ, ಒಂದು ಒಳ್ಳೆ ಸ್ನಾನ ಮಾಡ್ಕೊಳ್ಳಿ ನೈಟು. ನಿಮಗೆ ಇಷ್ಟ ಆಗುವಂಥ ಮ್ಯೂಸಿಕ್ ಕೇಳಿ, ಯಾವುದಾದ್ರು ಪುಸ್ತಕ ಇದ್ರೆ ಒಂದು 5 ಪೇಜ್ ಓದಿ. ಎಷ್ಟೋ ಜನ ಪುಸ್ತಕ ಓದ್ಬೇಕಂದ್ರೆ ನಿದ್ದೆ ಮಾಡ್ಬಿಡ್ತಾರೆ. ಸೊ ಒಟ್ಟಾರೆ ನಿದ್ದೆ ಬರುತ್ತಾ? ಅಟ್ಲೀಸ್ಟ್ 7 to 9 hours ಒಳ್ಳೆ ಕ್ವಾಲಿಟಿ ಸ್ಲೀಪ್ ಬಹಳ ಇಂಪಾರ್ಟೆಂಟ್. ಯಾವ ಮನುಷ್ಯ ಈ 5 ಸೈಂಟಿಫಿಕ್ ಪಾಯಿಂಟರ್ಸ್ನ ಅವ್ರ ಲೈಫಲ್ಲಿ ಅಳವಡಿಸ್ಕೊತಾರೋ, ಕೇವಲ ಪ್ರೀ ಡಯಾಬಿಟೀಸ್ ಮಾತ್ರ ಅಲ್ಲ, ಬೇರೆ ಎಲ್ಲ ಡಿಸೀಸ್ ಕಂಡೀಷನ್ಸ್ ಇಂದಲೂ ನಾವು ನಮ್ಮನ್ನ ರಕ್ಷಿಸ್ಬೋದು. ಸಿಂಪಲ್ ಅಲ್ವಾ? ಈ 5 ಪಾಯಿಂಟರಲ್ಲಿ ಯಾವ್ದು ನೀವು ಟ್ರೈ ಮಾಡ್ತೀರಾ? ಯಾವುದು ನಿಮ್ಮ ಪ್ರಕಾರ ಮೇಡಮ್ ಇಟ್ಸ್ ಈಸಿ ಮೇಡಮ್, ನಾನು ಇವತ್ತಿಂದಾನೇ ಟ್ರೈ ಮಾಡ್ತೀನಿ ಅಂತ ನಿಮಗನ್ಸುತ್ತೆ? ಕಮೆಂಟ್ ಮಾಡಿ. ಐ ಲವ್ ಟು ಸಿ ದ್ಯಾಟ್. ಥ್ಯಾಂಕ್ ಯು. ನಮ್ಮ ನಂಬರ್ ಕನೆಕ್ಟ್ ಆಗಕ್ಕೆ ಒಂದೇ ಒಂದು ವಾಟ್ಸಪ್ ಮಾಡಿ. ವಿಲ್ ರೀಚ್ ಔಟ್ ಟು ಯು. ಥ್ಯಾಂಕ್ ಯು.